ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಯಾರು ಕಟ್ಟಡ ಕಾರ್ಮಿಕರು, ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಶೈಕ್ಷಣಿಕ ಧನ ಸಹಾಯಕ್ಕೆ 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅವ್ರಿಗೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಏನು ಗುಡ್ ನ್ಯೂಸು ಮತ್ತು ಏನಾದರೂ ಮಾಹಿತಿ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2025-26ನೇ ಸಾಲಿನಲ್ಲಿ ಆಲ್ರೆಡಿ ಈಗ ಅರ್ಜಿ ಸಲ್ಲಿಸಿರ್ತಕ್ಕಂಥ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ನಿಮಗೆಲ್ಲ ತಿಳಿದ್ರಂಗೆ ಏನಪ್ಪ ಅಂದರೆ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿನ ಕೂಡ ಕರೆದಿದ್ದರು. ಸೊ 2025-26ನೇ ಸಾಲಿನ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ಲಾಸ್ಟ್ ಇಯರೇ ಮೇ 31, 2025 ಕೂಡ ಏನಪ್ಪ ಅಂದರೆ ಪೂರ್ವದಲ್ಲಿ ನೋಂದಾಯಿತರಾಗಿರಬೇಕು. ಅಂದರೆ ಅವ್ರ ತಂದೆ ತಾಯಿಗಳು ಮೇ 31, 2025 ರಿಜಿಸ್ಟರ್ ಆಗಿ, ಸೊ ಅವ್ರು ಏನಾದರೂ ಲೇಬರ್ ಕಾರ್ಡ್ನ ಹೊಂದಿದ್ರಂದರೆ, ಕಟ್ಟಡ ಕಾರ್ಮಿಕರ ಏನಪ್ಪ ಅಂದರೆ ಕಾರ್ಡ್ಗಳನ್ನ ಹೊಂದಿದ್ರಂದರೆ ಅಂಥವ್ರ ಮಕ್ಕಳು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿತ್ತು. ಸೊ ಅಕ್ಟೋಬರ್ 31, 2025 ಕೂಡ ssp.karnataka.government ಮುಖಾಂತರ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಮಾಡಿತ್ತು. ಅಂಥ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 155214ಗೆ ನಾವು ಸಂಪರ್ಕ ಮಾಡಿಕೊಂಡು ಕೇಳ್ಕೊಂಡಾಗ ಏನಂದರೆ, ಸೊ ಏನಾಗಿದೆ ಅದು ಅಪ್ಲಿಕೇಶನು ವೆರಿಫಿಕೇಷನ್ ಪ್ರೊಸೆಸ್ ಆಗಿದೆ ಏನು ಅಂತ ಕೇಳಿದಾಗ, ಎಸ್ ಫ್ರೆಂಡ್ಸ್, ಅವ್ರು ಏನು ಹೇಳಿದ್ದಾರೆ ಅಂದರೆ, ಈಗ ಆಟೋಮೆಟಿಕ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಸೊ 2025-26ನೇ ಸಾಲಲ್ಲಿ ಸೊ ಅಂಥ ಒಂದು ವಿದ್ಯಾರ್ಥಿಗಳದ್ದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅವ್ರದ್ದು ಆಲ್ರೆಡಿ ಲೇಬರ್ ವೆಲ್ಫೇರ್ ಬೋರ್ಡಿಂದ ಅವರು ಅರ್ಜಿನ ಕರೆಕ್ಟಾಗಿ ಹಾಕಿದಾರೋ ಅಥವಾ ಇಲ್ಲ ಅವ್ರ ತಂದೆ ತಾಯಿ ಮೇ 31, 2025 ರಿಜಿಸ್ಟರ್ ಆಗಿದಾರೋ ಇಲ್ಲೋ ಅಂಥವ್ರು ಆಗಿದ್ರಿಂದ ಮಾತ್ರ ಅವ್ರ ಮಕ್ಕಳು ಅಪ್ಲಿಕೇಶನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಬಜೆಟ್ಗೆ ಅನುಗುಣವಾಗಿ ಕನ್ಸಿಡರ್ ಮಾಡಿಕೊಂಡು ಸ್ಕಾಲರ್ಶಿಪ್ನ ಡಿಸ್ಪರ್ಸ್ ಮಾಡ್ತೀವಿ ಅಂತ ಹೇಳಿ. ಬಟ್ ಮೊದಲಿನ ಥರ ಸ್ಕಾಲರ್ಶಿಪ್ ಅಮೌಂಟು ಜಾಸ್ತಿ ಬರೋದಿಲ್ಲ. ನಿಮ್ಗೆ ಏನಪ್ಪ ಅಂದರೆ 2,500 ಹಿಡ್ಕೊಂಡು 11,500 ಅಥವಾ 12,000 ರೂಪಾಯಿ ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಅಂದರೆ ಲೇಬರ್ ಕಾರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಸ್ಕಾಲರ್ಶಿಪ್ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ಮದು ಹಣ ಬರುತ್ತೋ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ಯಾರ್ಯಾರು ಸೊ ಅಕ್ಟೋಬರ್ 31, 2025 ಅರ್ಜಿ ಸಲ್ಲಿಸಿದ್ದೀರಾ, ಸೊ ಅಂಥವ್ರದ್ದು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತಲೂ ಕೂಡ ನಾವು 155214ಗೆ ಕಾಲ್ ಮಾಡಿ ಕೇಳಿದಾಗ ಸೊ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಕೆ ದಿನಾಂಕದೊಳಗೆ ಇನ್ ಟೈಮ್ ಒಳಗೆ ಯಾರ್ಯಾರು ಸ್ಕಾಲರ್ಶಿಪ್ ಪೋರ್ಟಲ್ SSP ಮುಖಾಂತರ ಅರ್ಜಿನ ಸಲ್ಲಿಸಿಕೆ ಮಾಡಿ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ SSP ಪೋರ್ಟಲ್ SSP ಐಡಿನ ಅದಕ್ಕೆ ಲಿಂಕ್ ಮಾಡಿದರೆ ಸೊ ಅಂಥವ್ರಿಗೆ ಖಂಡಿತ ಕೂಡ ಸ್ಕಾಲರ್ಶಿಪ್ ಹಣ ಬರುತ್ತೆ. ಈಗ ಅಲ್ಲೇ ವೆರಿಫಿಕೇಷನ್ ಆಗಿದೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ 155214 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಹತ್ತಿರದ ತಾಲೂಕು ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಅಥವಾ ಜಿಲ್ಲಾ ಕಾರ್ಮಿಕರ ನಿರೀಕ್ಷಕರ ಕಚೇರಿನ ಭೇಟಿ ಕೊಡಿ. ಸೊ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳು ಇದನ್ನು ಆಶೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ನ್ಯೂಸು. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ಪ್ರತಿದಿನವೂ ಕೂಡ ಒಂದು ಅಪ್ಡೇಟ್ನ ನಾನು ವಿದ್ಯಾರ್ಥಿಗೆ ಪೂರಕವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.